ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೇರಾ ಚಾನಲ್. ಬರೋ ಹುಣ್ಣಿಮೆಯ ರಾತ್ರಿ ತುಂಬಾ ಒಂದು ಶಕ್ತಿಶಾಲಿಯಾಗಿರುವಂಥದ್ದು. ಅದರಲ್ಲೂ ಸ್ಪಿರಿಚುವಲ್ ಆಗಿರುವಂಥ ಒಂದು ರಿಚುವಲ್ಸಲ್ಲಿ ನಾವು ನೋಡೋದಾದರೆ ಹುಣ್ಣಿಮೆ ಬರುವಂಥ ಏನಿದೆ, ಈಗ ಬರ್ತಾ ಇರುವಂಥ ಹುಣ್ಣಿಮೆ ಅದು ಕಾರ್ಮಿಕ್ ಒಂದು ರಿಲೇಷನ್ಶಿಪ್ಪನ್ನು ಆಗಿರ್ಬೋದು ಅದನ್ನೆಲ್ಲ ರಿಲೀಸ್ ಮಾಡೋದಕ್ಕೆ ಅಂತಲೇ ತುಂಬ ಉತ್ತಮವಾಗಿರುವಂಥ ಒಂದು ಹುಣ್ಣಿಮೆ ಆಗಿದೆ. ಅಷ್ಟೇ ಅಲ್ಲದೆ ಇದು ಹೊಸ ಆಶೀರ್ವಾದಗಳನ್ನು ಸ್ವೀಕಾರ ಮಾಡೋ ಒಂದು ಸಮಯ ಕೂಡ ಆಗಿರುತ್ತೆ. ಮತ್ತು ಹುಣ್ಣಿಮೆ ಸಮಯದಲ್ಲಿ ಚಂದ್ರ ಭೂಮಿಗೆ ಸಂಪೂರ್ಣವಾಗಿ ಸೂರ್ಯನ ಬೆಳಕನ್ನು ರಿಫ್ಲೆಕ್ಟ್ ಮಾಡ್ತಾ ಇರ್ತಾರೆ. ತುಂಬ ಜನ ನಂಬ್ತಾರೆ ಇದರಿಂದ ಒಂದು ಹೊಸ ಭಾವನೆಗಳಾಗಿರ್ಬೋದು ಮತ್ತು ಇಂಟ್ಯೂಷನ್ ಪವರ್ ಏನಿದೆ ಅದೆಲ್ಲ ಅದನ್ನು ಕೂಡ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆ ದಿನ ಅಂತ. ಅದೇ ಕಾರಣಕ್ಕೆ ತುಂಬ ಜನ ಆ ದಿನ ಧ್ಯಾನ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ ಮತ್ತು ಉಲ್ಫ್ ಮ್ಯಾಜಿಕ್ ಅನ್ನೋ ಒಂದು ಇದು ಏನಿದೆ ಅಲ್ವಾ ರಿಚುವಲ್, ಅದನ್ನು ಕೂಡ ಆ ದಿನನೇ ನಾವು ಮಾಡ್ತೀವಿ ಹುಣ್ಣಿಮೆ ದಿನ. ಯಾರಿಗೆಲ್ಲ ಉಲ್ಫ್ ಮ್ಯಾಜಿಕ್ ಬಗ್ಗೆ ಇನ್ನೂ ಇಂಟ್ರೆಸ್ಟ್ ಇದೆ, ತಿಳ್ಕೋಬೇಕು ಅನ್ನೋ ಆಸೆ ಇದೆ, ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ, ಖಂಡಿತ ಮಿಸ್ ಮಾಡದೆ ನೋಡಿ. ಉಲ್ಫ್ ಮ್ಯಾಜಿಕ್ ಖಂಡಿತವಾಗ್ಲೂ ನಿಮ್ಮ ಸಕ್ಸಸ್ಗಾಗಿರ್ಬೋದು ಅಥವಾ ಯಾವುದೇ ಒಂದು ಕಷ್ಟದ ಸಮಯದಲ್ಲಿ ಉಲ್ಫನ್ನು ನೀವು ಕರೆದಾಗ ಅದು ನಿಮಗೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಒಂದ್ಸಲ ನೀವು ಕೂಡ ಪ್ರಯತ್ನ ಮಾಡಿ ನೋಡಬಹುದು. ರೀಡಿಂಗ್ ಪ್ರಾರಂಭ ಮಾಡೋದಕ್ಕೂ ಮೊದಲು ನಿಮ್ಮ ಇಷ್ಟ ದೇವರನ್ನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಾವೀಗ ಆಂಜನೇಯನ ರೀಡಿಂಗ್ ಮಾಡ್ತಾ ಇರೋದ್ರಿಂದ ಆಂಜನೇಯನ ಪ್ರಾರ್ಥನೆಯನ್ನು ಕೂಡ ನೀವು ಮಾಡಿಕೊಂಡು ಮೂರರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೋಬಹುದು. ನಿಮಗೂ ಕೂಡ ಕಾರ್ಮಿಕ್ ಡೆಪ್ಸನ್ನು ಕಡಿಮೆ ಮಾಡ್ಕೋಬೇಕು ಮತ್ತು ಜೀವನದಲ್ಲಿ ಮುಂದುವರಿಬೇಕು, ಯಾವುದೇ ತೊಂದರೆಗಳಿಲ್ಲದೆ ಇರಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡ್ಬೋದು. ಇದರಲ್ಲಿ ಒಂದು ಹಣಕಾಸಿನ ಸಮಸ್ಯೆಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ರಿಲೇಷನ್ಶಿಪ್ ಇಶ್ಯೂಸ್ಗೆ ಸಂಬಂಧಪಟ್ಟಿರ್ಬೋದು, ಅಥವಾ ಯಾವುದೇ ಒಂದು ನೆಗೆಟಿವ್ ಎನರ್ಜಿ, ಕಣ್ಣ ದೃಷ್ಟಿ ದೋಷಗಳಾಗಿರ್ಬೋದು, ಅಥವಾ ನಿಮ್ಮ 7 ಚಕ್ರಗಳ ಒಂದು ಬ್ಯಾಲೆನ್ಸಿಂಗ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ಇದರಲ್ಲಿ ನಾವು ಕ್ರಿಸ್ಟಲ್ಗಳನ್ನು ನಿಮ್ಮ ಅಭಿವೃದ್ಧಿಗಾಗಿ, ನಿಮ್ಮಲ್ಲಿರುವಂಥ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಅಂತಲೇ ಇದರಲ್ಲಿ ಹಾಕಿರ್ತೀವಿ. ಇದನ್ನು ಉಪಯೋಗ ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ಬಹಳಷ್ಟು ಸಮಸ್ಯೆಗಳನ್ನು ನೀವು ಕಡಿಮೆ ಮಾಡ್ಕೋಬೋದು. ಯಾವುದೇ ಒಂದು ಕೆಟ್ಟ ಶಕ್ತಿಯಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಬಹುದು. ಯಾರಿಗೆಲ್ಲ ಈ ಒಂದು ಕ್ರಿಸ್ಟಲ್ಗಳ ಅವಶ್ಯಕತೆ ಇದೆ ಖಂಡಿತ ನಮ್ಮನ್ನು ಸಂಪರ್ಕ ಮಾಡಬಹುದು. ಮೊದಲನೇ ಕಾರ್ಡನ್ನು ನೀವೇನಾದರೂ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದರೆ ನಿಮ್ಮ ಜೀವನದಲ್ಲಿದ್ದಂಥ ಒಂದು ಕೆಟ್ಟ ಅಧ್ಯಾಯ ಆಗಿರ್ಬೋದು, ತುಂಬ ಕಷ್ಟಕರವಾಗ್ತಾ ಇರುವಂಥದ್ದು ಏನಿದೆ ಅದೆಲ್ಲ ಮುಕ್ತಾಯ ಆಗುವಂಥ ಹಂತಕ್ಕೆ ಬಂದಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಒಂದು ಹೊಸ ಆರಂಭದ ಬಾಗಿಲು ಮುಂದೆ ನೀವೀಗ ನಿಂತಿದ್ದೀರಾ. ಮತ್ತು ಹುಣ್ಣಿಮೆ ಶಕ್ತಿ ಜೊತೆ ಸೀತಾಮಾತೆಯ ಆಶೀರ್ವಾದ ಕೂಡ ನಿಮಗೆ ಸಿಗ್ತಾ ಇದೆ. ಅವರ ಆಶೀರ್ವಾದದಿಂದ ಖಂಡಿತವಾಗ್ಲೂ ತಾಳ್ಮೆ ಅನ್ನೋದಾಗಿರ್ಬೋದು, ಅಥವಾ ನಿಮ್ಮಲ್ಲಿ ಒಂದು ಹೊಸ ರೆಸ್ಪೆಕ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಹೊಸ ಜೀವನದ ಸಂಕೇತ ಕೂಡ ಈ ಒಂದು ಕಾರ್ಡ್ ಆಗಿರುತ್ತೆ. ನೀವು ಅನುಭವಿಸಿರೋ ನೋವು, ಮೋಸ ಆಗಿರ್ಬೋದು, ಅಥವಾ ಯಾರಾದರೂ ನಿಮಗೆ ದ್ರೋಹ ಮಾಡಿದರೆ ಆ ಒಂದು ಕೆಟ್ಟ ಪರಿಸ್ಥಿತಿಗಳಿಂದ ನಿಧಾನವಾಗಿ ಹೊರಗಡೆ ಬರೋದಕ್ಕೆ ದೈವಿಕ ಶಕ್ತಿ ನಿಮ್ಮ ಜೊತೆ ಇದೆ ಅನ್ನೋ ಒಂದು ಸಂಕೇತವನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಹುಣ್ಣಿಮೆಯ ಸಂದೇಶ ಇದೆ, ಹಳೆ ನೋವುಗಳನ್ನು ಬಿಡೋ ಸಮಯ ಆಗಿದೆ. ಹೊಸ ಅವಕಾಶಗಳನ್ನು ನೀವು ಸ್ವೀಕಾರ ಮಾಡ್ತೀರಾ. ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗೋ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೀತಾಮಾತೆಯವರ ಸಂದೇಶ ಇದಾಗಿದೆ, ಕ್ಷಮೆ ನಿಮ್ಮ ದೊಡ್ಡ ಶಕ್ತಿಯಾಗಿದೆ. ಯಾವುದೇ ಕಾರಣಕ್ಕೂ ಏನೆಲ್ಲ ಹಿಂದೆ ನಡೆದಿದೆ ಅಲ್ವಾ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ಜೀವನದಲ್ಲಿ ಬೆಳಕು ಮತ್ತೆ ಬರ್ತಾ ಇದೆ, ಅದನ್ನು ಸ್ವೀಕಾರ ಮಾಡಿ ಅನ್ನೋದಾಗಿದೆ. ಹುಣ್ಣಿಮೆಯ ದಿನ ನೀವು ಮಾಡ್ಬೋದು, ಒಂದು ದೀಪ ಹಚ್ಚಿ ಸೀತಾಮಾತೆಯನ್ನು ನೀವು ಪ್ರಾರ್ಥನೆಯನ್ನು ಮಾಡ್ಬೋದು. ನಿಮ್ಮೆಲ್ಲ ದುಃಖ, ಭಯ ಮತ್ತು ಒಂದು ನೆಗೆಟಿವ್ ಎಮೋಷನ್ಸ್ ಏನಿದೆ ಅದೆಲ್ಲ ಅದನ್ನು ಕೂಡ ಯೂನಿವರ್ಸ್ಗೆ ನೀವು ಕಳಿಸ್ಕೊಟ್ಬಿಡಿ. ಹೊಸ ಆಶೀರ್ವಾದಗಳನ್ನು ಸ್ವೀಕಾರ ಮಾಡಿ. ಕಮೆಂಟ್ನಲ್ಲಿ ಜೈ ಸೀತಾಮಾತೆ ಅಂತ ಈ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿರೋರು ಬರೆಯೋ ಮೂಲಕ ಸೀತಾಮಾತೆಯ ಆಶೀರ್ವಾದವನ್ನು ಸ್ವೀಕಾರ ಮಾಡಬಹುದು. ನಿಮ್ಮ ಜೀವನದಲ್ಲಿ ಹೊಸ ಒಂದು ಇನ್ಕಮ್ ಸೋರ್ಸನ್ನು ನೀವು ಪಡ್ಕೋಬೇಕು ಮತ್ತು ಒಂದು ಮನೆ ಅಟ್ರ್ಯಾಕ್ಟ್ ಮಾಡಬೇಕು, ಒಂದು ಅಬಂಡೆನ್ಸನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾದರೆ ಖಂಡಿತವಾಗ್ಲೂ ಕೆಲವೊಂದು ಕ್ರಿಸ್ಟಲ್ಗಳು ನಿಮಗೆ ಸಹಾಯಕ್ಕೆ ಬರುತ್ತೆ. ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಅನ್ನೋದನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಹಣಕಾಸಿನ ವಿಷಯಕ್ಕೆ ಆಗಿರ್ಬೋದು, ಅಥವಾ ಒಂದು ವೆಲ್ತ್ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಯಾವೆಲ್ಲ ವಿಷಯಗಳನ್ನು ನೀವು ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಎಲ್ಲ ವಿಷಯಗಳಿಗೂ ಸಹಾಯ ಮಾಡೋದಕ್ಕೆ ಅಂತಲೇ ಈ ಒಂದು ಕ್ರಿಸ್ಟಲ್ಗಳು ಇರುತ್ತೆ. ನಿಮ್ಮ ಜಾತಕಕ್ಕೆ ಇದು ಸರಿ ಹೋಗುತ್ತೋ ಇಲ್ವೋ ಅನ್ನೋದನ್ನು ನೋಡಿ ಹಾಕ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನೀವು ಅಬ್ಯಾಂಡೆನ್ಸ್ ಅನ್ನೋದನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ. ನೀವು ಕೂಡ ಯಾವುದಾದ್ರೂ ಒಂದು ಸಾಲದ ಸಮಸ್ಯೆಯಿಂದ ತೊಳಲ್ತಾ ಇದ್ದರೆ ಖಂಡಿತವಾಗ್ಲೂ ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡಬಹುದು.
ಎರಡನೇ ಕಾರ್ಡನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ, ಎರಡೂ ಕಾರ್ಡ್‌ಗಳು ಕೂಡ ತುಂಬಾ ಶುಭಕರವಾಗಿರುವಂಥ ಒಂದು ಕಾರ್ಡ್ ಆಗಿದೆ. ಹುಣ್ಮೆ ನಂತರ ನಿಮ್ಮ ಜೀವನದಲ್ಲಿ ಹೊಸ ಆರಂಭ, ಹೊಸ ಅವಕಾಶ, ನಿಮ್ಮ ಆಸೆಗಳೆಲ್ಲನೂ ಕೂಡ ರಿಯಾಲಿಟಿಗೆ ಬರುವಂಥ ಶಕ್ತಿ ಜಾಸ್ತಿ ಆಗ್ತಾ ಇದೆ. ಹೊಸ ಅವಕಾಶ ಆಗಿರ್ಬೋದು, ಅದನ್ನು ಉತ್ಸಾಹದಿಂದ ನೀವು ಅದನ್ನು ಮುಂದಕ್ಕೆ ಕರ್ಕೊಂಡು ಹೋಗುವಂಥದ್ದು, ಹೊಸ ದಾರಿಯಲ್ಲಿ ಹೋಗುವಂಥದ್ದನ್ನು ತೋರಿಸ್ತಾ ಇದೆ. ಹೊಸ ಕೆಲಸ ಸಿಗ್ಬೋದು ಅಥವಾ ಹೊಸದಾಗಿರುವಂಥ ಒಂದು ಬಿಸ್ನೆಸ್ಸನ್ನು ನೀವು ಆರಂಭ ಮಾಡ್ಬೋದು. ಅಥವಾ ಹೊಸ ಒಂದು ಸಂಬಂಧ ನಿಮಗೆ ಕೂಡಿ ಬರಬಹುದು ಅನ್ನೋದನ್ನ ನೋಡ್ತಾ ಇದ್ದೀವಿ. ಇತ್ತೀಚೆಗೆ ನೀವು ಜೀವನನ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿರ್ಬೋದು. ಈಗ ನಿಮ್ಮ ಮನಸ್ಸನ್ನು ಹಗರ್ ಮಾಡಿಕೊಳ್ಳುವಂಥ ಸಮಯ ಬಂದಿದೆ. ಹನುಮಂತನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಹೊಸದಾಗಿರುವಂಥ ಒಂದು ಆರಂಭ ಅನ್ನೋದನ್ನು ನೋಡ್ತಾ ಇದ್ದೀವಿ. ನಿಮಗೆ ಮ್ಯೂಸಿಕಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅನ್ನೋದಾದರೆ ಖಂಡಿತವಾಗ್ಲೂ ಅದನ್ನು ಮಾಡ್ಬೋದು. ಹುಣ್ಣಿಮೆಯ ನಂತರ ನಿಮ್ಮ ಮನಸ್ಸಿನ ಭಾರವನ್ನು ಬಿಡೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ನಿಮ್ಮ ಒಂದು ಕ್ರಿಯೇಟಿವ್ ಸ್ಕಿಲ್ಸ್ ಏನಿದೆ ಅದನ್ನು ಹೆಚ್ಚು ಮಾಡೋದಕ್ಕೆ ಕೂಡ ಇದರಿಂದ ಸಹಾಯವಾಗುತ್ತೆ. ಹನುಮಂತನ ಒಂದು ಸಂದೇಶ ಇದೆ, ಆನಂದನೇ ನಿನ್ನ ಶಕ್ತಿ, ಭಯವನ್ನು ಬಿಟ್ಟು ಭಕ್ತಿಯಿಂದ ಬದುಕು, ಸಂತೋಷದ ಮನಸ್ಸು, ದೇವರ ಕೃಪೆಗೆ ನೀವು ಸುಲಭವಾಗಿ ನೀವು ಹನುಮಂತನ ಕೃಪೆಗೆ ಪಾತ್ರರಾಗಬಹುದು. ಹುಣ್ಣಿಮೆ ದಿನ ನೀವು ಹನುಮಾನ್ ಚಾಲೀಸ ಕೇಳ್ಬೋದಾಗಿರ್ಬೋದು ಅಥವಾ ನಿಮಗೆ ಇಷ್ಟವಾಗಿರುವಂಥ ಭಜನೆಯನ್ನು ಒಂದು 11 ನಿಮಿಷಗಳ ಕಾಲ ಕೇಳಬೇಕಾಗಿರುತ್ತೆ. ಇದರಿಂದ ನಿಮ್ಮ ಸಂತೋಷ ಅನ್ನೋದು ದುಪ್ಪಟ್ಟಾಗುತ್ತೆ. ಅದ್ರ ಜೊತೆಲಿ ನೀವು ಗ್ರ್ಯಾಟಿಟ್ಯೂಡನ್ನು ಹೇಳ್ಕೊಂಡಾಗ ಹುಣ್ಣಿಮೆಯ ಆಶೀರ್ವಾದವನ್ನು ನೀವು ಸ್ವೀಕಾರ ಮಾಡ್ತೀರಾ. ಕಮೆಂಟ್ನಲ್ಲಿ ಜೈ ಹನುಮಾನ್ ಅಂತ ಬರೆಯೋ ಮೂಲಕ ಈ ಒಂದು ಪಾಸಿಟಿವ್ ಎನರ್ಜಿನ ನೀವು ರಿಸೀವ್ ಮಾಡ್ಕೋಬಹುದು. ನಿಮ್ಮ ಜೀವನದಲ್ಲಿ ನೀವೇನಾದರೂ ತುಂಬ ಒಂದು ಕೆಟ್ಟ ಶಕ್ತಿಗಳಿಂದ ಬಳಲ್ತಾ ಇದ್ದರೆ, ತುಂಬ ಆಯಾಸ ಆಗ್ತಿರುತ್ತೆ, ಏನು ಅಂತಲೇ ಗೊತ್ತಾಗ್ತಿಲ್ಲ, ಊಟ ಎಲ್ಲ ಕರೆಕ್ಟಾಗೆ ಮಾಡ್ತಿರ್ತೀರ, ಆದರೂ ಕೂಡ ಇದೇ ರೀತಿ ಆಗ್ತಿರುತ್ತೆ. ಎಷ್ಟು ಕಡೆ ತೋರಿಸಿದ್ರೂ ಕೂಡ ಏನೂ ಇಲ್ಲ, ಚೆನ್ನಾಗೇ ಇದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಹೇಳ್ತಾರೆ. ಆದರೂ ಕೂಡ ನಿಮಗೆ ಸುಸ್ತು ಅನ್ನೋದು ಆಗ್ತಿರುತ್ತೆ, ಯಾವುದರಲ್ಲೂ ಇಂಟ್ರೆಸ್ಟ್ ಅನ್ನೋದು ಇರೋದಿಲ್ಲ. ಈ ರೀತಿ ಎಲ್ಲ ಸಮಸ್ಯೆಗಳಾಗ್ತಿದ್ರೆ ಏನೇ ಕೆಲಸ ಮಾಡೋದಕ್ಕೆ ಹೋದರೂ ಆಗೋದಿಲ್ಲ. ಎಲ್ಲದರಲ್ಲೂ ಅಡೆತಡೆಗಳು ಬರ್ತಾ ಇದೆ. ಯಾವ ಕೆಲಸನೂ ಆಗ್ತಿಲ್ಲ. ಯಾವುದೋ ದುಡ್ಡು ಬರಬೇಕಾಗಿರುತ್ತೆ, ಅದು ಬರ್ತಾ ಇಲ್ಲ. ಈ ರೀತಿ ಪದೇ ಪದೇ ಏನೋ ಒಂದು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂದರೆ ಅದು ನೆಗೆಟಿವ್ ಎನರ್ಜಿಯಿಂದ ಸಾಧ್ಯ ಆಗಿರುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಆ ಒಂದು ನೆಗೆಟಿವ್ ಎನರ್ಜಿನ ನೀವು ರಿಮೂವ್ ಮಾಡಬೇಕು ನಿಮ್ಮ ಜೀವನದಿಂದ ಅನ್ನೋದಾದರೆ, ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡೋದ್ರಿಂದ ಕೆಟ್ಟ ದೃಷ್ಟಿದೋಷ ಇರುತ್ತಲ್ವ, ಅದನ್ನು ಕೂಡ ನೀವು ಕಡಿಮೆ ಮಾಡ್ಕೋಬಹುದು. ಅಥವಾ ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆ, ನಮಗೇನೋ ಕೆಡುಕನ್ನು ಮಾಡಿಸಿದ್ದಾರೆ ಅಂತ ಇದ್ದರೆ, ಅಥವಾ ಅದು ನಿಜ ಕೂಡ ಆಗಿದ್ರೂ ಕೂಡ ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡೋದ್ರಿಂದ ಆ ಒಂದು ನೆಗೆಟಿವ್ ಎನರ್ಜಿನ ನೀವು ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಪ್ರೊಟೆಕ್ಷನ್ ಬೇಕು ನಿಮಗೆ ಅನ್ನೋದಾದರೆ ಈ ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡಬಹುದು. ಮೂರನೇ ಕಾರ್ಡನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ, ಒಂದು ಇಂಪಾರ್ಟೆಂಟ್ ಆಗಿರೋ ಟ್ರಾನ್ಸ್ಫಾರ್ಮೇಷನ್ ಅನ್ನೋದನ್ನು ಈ ಒಂದು ಹುಣ್ಣಿಮೆಯ ನಂತರ ನೀವು ನೋಡ್ತಾ ಇದ್ದೀರಾ. ಹಳೆ ನೋವಾಗಿರ್ಬೋದು, ನೆಗೆಟಿವ್ ಆಗಿರುವಂಥ ಒಂದು ಟಾಕ್ಸಿಕ್ ಸಂಬಂಧಗಳಿಂದ ನೀವು ಬಿಡುಗಡೆನ ಪಡಿತಾ ಇದ್ದೀರಾ ಈ ಒಂದು ಹುಣ್ಣಿಮೆಯ ನಂತರ ಅನ್ನೋದು ಕಾಣಿಸ್ತಾ ಇದೆ. ಅಥವಾ ನಿಮ್ಮ ಒಂದು ಡೆವಲಪ್ಮೆಂಟ್ಗೆ ಯಾವೆಲ್ಲ ಒಂದು ಆಬ್ಸ್ಟಿಕಲ್ಸ್ ಇದೆ ಅಥವಾ ಪರಿಸ್ಥಿತಿಗಳಿದೆ, ಕೆಟ್ಟ ಪರಿಸ್ಥಿತಿಗಳಾಗಿರ್ಬೋದು, ಇದೆಲ್ಲದನ್ನು ದೂರ ಮಾಡಿ ನೀವು ಮುಂದೆ ಹೋಗುವಂಥ ಸಮಯ ಹುಣ್ಣಿಮೆಯ ನಂತರ ಬರ್ತಾ ಇದೆ. ಅದರ ಜೊತೆಲಿ ವಜ್ರಾಂಗನ ಆಶೀರ್ವಾದ ಅಂದರೆ ಆಂಜನೇಯನ ಆಶೀರ್ವಾದ ನಿಮಗೆ ಧೈರ್ಯ, ಶಕ್ತಿ ಮತ್ತು ಎಲ್ಲ ಒಂದು ಅಡೆತಡೆಗಳನ್ನು ಫೇಸ್ ಮಾಡೋ ಒಂದು ಕಾನ್ಫಿಡೆನ್ಸನ್ನು ಕೊಡ್ತಾ ಇದೆ. ಈಗ ನೀವು ಭಯವನ್ನು ಬಿಟ್ಟು ನಿಮ್ಮ ನಿಜವಾದ ಗುರಿ ಕಡೆ ಹೆಜ್ಜೆ ಇಡುವಂಥ ಸಮಯ ಬಂದಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಹುಣ್ಣಿಮೆಯ ಸಂದೇಶ ಇಲ್ಲಿ ಏನಿದೆ ಅಂದರೆ, ನಿಮ್ಮ ಜೀವನದಲ್ಲಿ ಒಂದು ಹೊಸದಾಗಿರೋ ಚಾಪ್ಟರ್ ಪ್ರಾರಂಭ ಆಗ್ತಾ ಇದೆ. ಹಳೆಯ ಒಂದು ಟಾಕ್ಸಿಕ್ ಬಂಧನಗಳೇನಿದೆ ಅದನ್ನೆಲ್ಲ ಬಿಡುವಂಥ ಸಮಯ ಬಂದಿದೆ. ಸರಿಯಾದ ದಾರಿಯಲ್ಲಿ ಸಾಗ್ತಾ ಇದ್ದೀರಾ. ನಿಮ್ಮ ಜೊತೆ ಒಂದು ಡಿವೈನ್ ಗೈಡೆನ್ಸ್ ಅನ್ನೋದು ಸಿಗ್ತಾ ಇದೆ ನಿಮಗೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಭಯವನ್ನು ಬಿಟ್ಟು ಮುಂದೆ ಹೋಗು, ನೀನು ಎಷ್ಟು ಕಳ್ಕೊಂಡಿದೆಯೋ ಅದಕ್ಕಿಂತ ಉತ್ತಮವಾಗಿರೋದು ನಿನ್ನ ದಾರಿಲಿ ಕಾಯ್ತಾ ಇದೆ ಅನ್ನೋದು ಆಂಜನೇಯ ಅವರ ಒಂದು ಸಂದೇಶ ಆಗಿದೆ. ಹುಣ್ಣಿಮೆಯಲ್ಲಿ ನೀವು ಮಾಡಬೇಕಾಗಿರೋದು ಒಂದು ದೀಪ ಹಚ್ಚಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬೇಡ ಅಂತ ಅಂದ್ಕೊಳ್ತಾ ಇದ್ದೀರಾ, ಒಂದು ನೋವಾಗಿರ್ಬೋದು ಅಥವಾ ಯಾರಾದರೂ ಒಬ್ಬರು ವ್ಯಕ್ತಿ ಆಗಿರ್ಬೋದು, ಅವರ ಒಂದು ನೆನಪನ್ನು ಮಾಡ್ಕೊಳ್ತಾ ಒಂದು ಪೇಪರ್ ತಗೊಂಡು ಆ ವ್ಯಕ್ತಿ ಹೆಸರಾಗಿರ್ಬೋದು ಅಥವಾ ಆ ಒಂದು ನೋವು ನೀವು ಏನು ಕಷ್ಟಪಟ್ಟಿದ್ದೀರಲ್ವ ಅದರೆಲ್ಲದನ್ನು ಕೂಡ ಒಂದು ಪೇಪರಲ್ಲಿ ಬರೆದು ದೀಪದ ಒಂದು ಫ್ಲೇಮಲ್ಲಿ ಅದನ್ನು ಬರ್ನ್ ಮಾಡಿ ಯೂನಿವರ್ಸ್ಗೆ ಆ ಒಂದು ಬೂದಿಯನ್ನು ಊದ್ಬಿಡಿ.
ಇದು ಕೂಡ ನಿಮ್ಮ ಒಂದು ನೆಗೆಟಿವಿಟಿನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಸಾಧ್ಯ ಆದರೆ ನಿಮಗೆ ಗ್ರ್ಯಾಟಿಟ್ಯೂಡ್ ಜರ್ನಲನ್ನು ಕೂಡ ಬರಿಬಹುದು. ಒಂದು ಹೊಸ ಸಂಕಲ್ಪವನ್ನು ಮಾಡಿ ಕಮೆಂಟ್‌ನಲ್ಲಿ ಜಯ ವಜ್ರಾಂಗ ಅಂತ ನೀವು ಟೈಪ್ ಮಾಡೋ ಮೂಲಕ ಹುಣ್ಣಿಮೆಯ ಆಶೀರ್ವಾದವನ್ನು ಸ್ವೀಕಾರ ಮಾಡಬಹುದು. ಈ ಒಂದು ರೀಡಿಂಗಲ್ಲಿ ನಿಮಗೆ ಹೊಂದಾಣಿಕೆ ಆಗುವಂಥ ಸಂದೇಶವನ್ನು ಮಾತ್ರ ಸ್ವೀಕಾರ ಮಾಡಿ ಉಳಿದಿದ್ದನ್ನು ಯೂನಿವರ್ಸ್‌ಗೆ ಬಿಟ್ಬಿಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಮಿಸ್ಟಿಕ್ ಎರಾ ಕುಟುಂಬದ ಸದಸ್ಯರಾಗಿಲ್ಲ ಅನ್ನೋದಾದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ಮುಂದಿನ ಒಂದು ವಿಡಿಯೋಗಳನ್ನು ನೀವು ಮಿಸ್ ಮಾಡ್ಕೊಳ್ದೆ ನೋಡಬಹುದು. ಕಮೆಂಟ್‌ನಲ್ಲಿ ನಾನು ಹುಣ್ಣಿಮೆಯ ಆಶೀರ್ವಾದವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಬರೆಯೋ ಮೂಲಕ ಹುಣ್ಣಿಮೆಯ ಒಂದು ಪಾಸಿಟಿವ್ ಎನರ್ಜಿನ ನೀವು ಕೂಡ ಪಡಿಬೋದಾಗಿರುತ್ತೆ. ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಆಗಿರ್ಬೋದು, ಆಕಾಶಿಕ್ ರೀಡಿಂಗ್ ಆಗಿರ್ಬೋದು ಅಥವಾ ಹೀಲಿಂಗ್ಸ್ ಆಗಿರ್ಬೋದು, ನ್ಯೂಮರಾಲಜಿ, ಪ್ರಾಣಿಕ್ ಹೀಲಿಂಗ್, ಸ್ಪಿರಿಚುವಲ್ ಗೈಡೆನ್ಸ್‌ಗಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಧನ್ಯವಾದಗಳು. ಶುಭ ದಿನ.